ಸಂಕೀರ್ತೇನ್ ಪಪ್ಪ ಏನು ಹೇಳಿದ್ದಾರೆ? ಪರಿಭುಜಂ ಮಮ್ಮ ಬಂದರೆ ತಿನ್ನು ಸುಮ್ಮನೆ ಕೈಯಲ್ಲಿ ಇಡ್ಬಾರ್ದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಹೇಗಿದೆ ಬೆಂಗಳೂರು ಕ್ಲೈಮೇಟ್ ಅಂದರೆ ಫುಲ್ ಗಾಳಿ. ನಾನು ಬಾಲ್ಕನಿ ತೆಗಿಯೋಂಗಿಲ್ಲ, ಒಂಥರ ಕಿವಿಯೆಲ್ಲ ತಣ್ಣಗಾಗೋದು, ಆ ಥರ ಎಲ್ಲ ಫೀಲ್ ಆಗುತ್ತೆ, ಕೋಲ್ಡ್ ಆಗೋದು. ಏನಾಗಿ ಬರೀ ಸ್ವಲ್ಪ ಮೈ ಬಿಸಿ ಆಗ್ಬಿಟ್ಟಿದೆ 2 ಡೇಸಿಂದ, ಅಷ್ಟು ಚಳಿ ಇದೆ. ನಾನು ಬಾಲ್ಕನಿ ಇಲ್ಲ ಅಮ್ಮ, ಪಪ್ಪ ಏನು ಹೇಳಿದ್ದಾರೆ, ಬಾಲ್ಕನಿಗೆ ಹೋಗೋದ್ರೇ ಅಷ್ಟು ಚಳಿ ಆಗ್ತಿದೆ. ನಾನು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡಿದ್ದೀನಿ, ವಿಂಡೋಸ್ ಎಲ್ಲ ತೆಗಿ. ನೋಡಿ, ಜ್ವರ ಬಂದರೆ ಹಿಂಗೆ ಹಠ ಜಾಸ್ತಿ ಹಠ ಆಗ್ಬಿಟ್ಟಿದೆ, ಜ್ವರ ಬಂದು. ಪಪ್ಪ ಏನು ಹೇಳಿದ್ದಾರೆ? ಬಾಲ್ಕನಿಲಿ ಹೋಗ್ಬಾರ್ದು ಅಂತ ತಾನೆ. ಈಗ ಅಜ್ಜಿ ತಾತ ಬರ್ತಾ ಇದಾರಲ್ಲ, 5 minutes. ಓಕೆ ಓಕೆನಾ? ಹೋಗ್. ಇಲ್ಲಿ ಬಬಲ್ಸ್ ತೊಗೊಂಡಿದ್ದಾಳೆ. 5 minutes ಆಯಿತಾ? ಪಪ್ಪ ಬೈತಾರೆ, ಆಚೆ ಫುಲ್ ಥಂಡಿ ಇದೆ. ಇನ್ನೇನು ಅತ್ತೆ ಮಾವ ಕೂಡ ಬರ್ತಾ ಇದ್ದಾರೆ ಇವಾಗ. ಎಲ್ಲಿ ಬರ್ತಾ ಇದೆ ಬಬಲ್ಸು? ನೀನು ಜಾಸ್ತಿ ತೊಗೊಂಡು ಚೆಲ್ತಾ ಇದೆಯಾ ಲಿಕ್ವಿಡ್ನ? ಸಾಕು, ಜಾಸ್ತಿ ಇದು ಮಾಡಬಾರ್ದು. ಬರ್ತಾನೆ ಇಲ್ಲ ಇವು. ಇನ್ನು ಹುಷಾರಿಲ್ಲ ಮಕ್ಕಳಲ್ಲಿ ಅಂದರೆ ಸ್ವಲ್ಪ ಹಠ ಜಾಸ್ತಿ ಆಗ್ಬಿಡುತ್ತೆ, ಸುಮ್ಮನೆ ಆಳೋದು ಎತ್ಕೋ ಅಂತ. ಸರಿ ಅಂದ್ಬಿಟ್ಟು ಅವಳಿಗೆ ಮಲಗಿಸ್ಬಿಟ್ಟೆ, ಊಟ ಎಲ್ಲ ಮಾಡಿಸಿ ಅನ್ನ ತುಪ್ಪ ಪಪ್ಪು ಹಾಕಿ ತಿನ್ನಿಸಿ ಮಲಗಿಸ್ದೆ. ಸೊ ಅತ್ತೆ ಮಾವ ಬರೋದು ಸ್ವಲ್ಪ ಲೇಟ್ ಆಯಿತು, ನಾನು ಹಸುವಾಗ್ಬಿಟ್ಟಿತ್ತು. ಸರಿ ನಾನು ತಿನ್ಕೊಳ್ಳೋಣ ಅಂತ ಬಿಗ್ ಬಾಸ್ ಕೂಡ ನೋಡಿರಲಿಲ್ಲ, ಅದು ನೋಡ್ಕೋತಾ ಹಾಗೆ ಊಟ ನಂದು ಕೂಡ ಮುಗಿಸ್ಕೊಂಡೆ. ಮತ್ತೆ ಪಪ್ಪು ಮಾಡಿದ್ದೀನಿ. ಇನ್ನೇನು ಬರ್ತಾ ಇದ್ದಾರೆ ಅತ್ತೆ ಮಾವ. ಸೊಪ್ಪೆಲ್ಲ ನೀಟಾಗಿ ಬಿಡಿಸಿಡ್ಬೇಕು. ಪಾಲಕ್ ನೋಡಿ ಆಚೆ ತೊಗೊಂಬಂದಿದ್ದು, ಅದರಲ್ಲಿ ಕಸನೇ ಜಾಸ್ತಿ ಇದೆ, ಎಲ್ಲ ಇಷ್ಟು ಮಣ್ಣು ಎಲ್ಲ ಇತ್ತು. ಇದೊಂದಿಷ್ಟು ಕ್ಲೀನ್ ಮಾಡೋಕ್ಕಿದೆ, ಇನ್ನು ಸೊಪ್ಪುಗಳು ಬಿಡ್ಸೋಕ್ಕಿದೆ, ಮೆಂತ್ಯ ಇದೆ ಇದೆ. ಹಾಗೆ ಇಲ್ಲಿ ರೊಟ್ಟಿಗಳು ಕೂಡ ಇದೆ, ಹಾಗೆ ಒಂದಷ್ಟು ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ಇದೆ. ಅಮ್ಮ ಕೊಟ್ಟಿದ್ದು ಇದಿದೆ, ಏನಂತಾರೆ ಬದನೆಕಾಯಿ ಕೂಡ ಇದೆ ಇಲ್ಲಿ. ಆದರೆ ರೊಟ್ಟಿ ಜೊತೆ ಮಾಡ್ಕೊಂಡು ಖಾಲಿ ಮಾಡಿಬಿಡ್ಬೇಕದು. ಸೊ ಅಷ್ಟೇ, ಇನ್ನೇನು ಬರ್ಬೋದು, ಇನ್ನೊಂದು 5 ನಿಮಿಷದಲ್ಲಿ ಬರ್ತಾರೆ. ಇಯಾನ ಮಲ್ಕೊಂಡಿದ್ದಾಳೆ. ನಂದು ಊಟ ಆಯಿತು, 3:15 ಆಯಿತು ಆಲ್ರೆಡಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಅತ್ತೆ ಬ್ಲೌಸ್ ಕೊಟ್ಟಿದ್ರಂತೆ. ಸೊ ಹಾಗಾಗಿ ಇನ್ನೇನು ನಾಳೆ, ಇವತ್ತು ನಮ್ಮದು ಎಂಗೇಜ್ಮೆಂಟ್ ಆಗಿದ್ದು ದಿನ. ಇಷ್ಟೊತ್ತಿಗೆ ಕಿರಣ್ ಎಲ್ಲ ಆನ್ ದ ವೇ ಇರ್ತಾಯಿದ್ರು ನಮ್ಮೂರ ಕಡೆ. ಎಂಗೇಜ್ಮೆಂಟ್ ಆಗಿ ಆಯಿತು, 10 ವರ್ಷ ಆಯಿತು. ಸೊ ನಾಳೆ ನಮ್ಮದು ಆ್ಯನಿವರ್ಸರಿ. ಸೊ ಅತ್ತೆ ಮಾವ ಅದಕ್ಕೆ ಬರ್ತಾ ಇದ್ದಾರೆ. ಇನ್ನು ನಾಳೆ ಮನೇಲಿ ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸಕ್ಕ ಡಿಸ್ಟರ್ಬೆನ್ಸ್. ಸೊ ಇನ್ನೇನು ನಾಳೆ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. 10 ವರ್ಷ ಆಯ್ತಲ್ಲ, ಮನೇಲಿ ರುದ್ರಾಭಿಷೇಕ ಮಾಡಿಸಿ ಮತ್ತು ನವಗ್ರಹ ಪೂಜೆ ಮಾಡಿಸೋಣ ಅಂತ. ಸೊ ಎಲ್ಲ ಪ್ರಿಪ್ರೇಷನ್ ನಡೀತಿದೆ. ನಿನ್ನೆ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಹೂವು ಎಲ್ಲ ತೊಗೊಂಬಂದಿದ್ದೀವಿ. ಪೂಜೆ ಮಾಡೋರು ಅವರೇ ಎಲ್ಲ ತೊಗೊಂಬಂದ್ಬಿಡ್ತಾರೆ ಸಾಮಾನೆಲ್ಲ, ಇಲ್ಲಾಂದರೆ ನಾವು ಹೋಗಿ ತರಬೇಕಂದ್ರೆ ಕಷ್ಟ ಆಗುತ್ತಲ್ವ. ಸೊ ಅವರೇ ತೊಗೊಂಬರ್ತಾರೆ ಎಲ್ಲ. ಸೊ ನಾಳೆ 10ನೇ ವರ್ಷ ನಮ್ಮದು ಮದುವೆ ಆಗಿ, ಎಷ್ಟು ಬೇಗ ಹೋಯಿತು. ಸೊ ನಾಳೆ ನೋಡೋಣ ಯಾವ ಥರ ಆಗುತ್ತೆ ಪೂಜೆ ಎಲ್ಲ. ಅರ್ಲಿ ಮಾರ್ನಿಂಗ್ ಬ್ರಹ್ಮ ಮುಹೂರ್ತ 4 ಗಂಟೆ ಆ ಟೈಮಲ್ಲಿ ಮಾಡೋದು. ಸೊ ನೋಡೋಣ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಆಗುತ್ತೆ ಪೂಜೆ ಎಲ್ಲ ಅಂತ. ನಿನ್ನೆ ಆಚೆ ಹೋದಾಗ ಅಲ್ಲಿ ಆನಿಯನ್ ಪಾಪಡ್ ಇತ್ತು, ಅದು ತೊಗೊಂಬಂದೆ. ಹಾಗೆ ಅತ್ತೆ ಊರ ಕಡೆ ಎಲ್ಲ ಹೋಗಿದ್ರು ಅಂದ್ಬಿಟ್ಟು ಸಣ್ಣದು ಸೌತೆಕಾಯಿ ಎಲ್ಲ ಸಿಗುತ್ತಲ್ಲ, ಅದು ಚೆನ್ನಾಗಿರುತ್ತೆ ಆ ಕಡೆ. ಅದು ಮೆಣಸಿನ್ಕಾಯಿ ಮತ್ತು ಮೂಲಂಗಿ, ಅದು ಮತ್ತು ಕಡಲೆಪುರಿ, ಅವಲಕ್ಕಿ ಎಲ್ಲ ತೊಗೊಂಬಂದರು. ಬಂದಿದ ತಕ್ಷಣ ಊಟ ಹಾಕ್ಕೊಟ್ಟೆ ಅತ್ತೆ ಮತ್ತು ಮಾವಾಗೆ ತಿಂತಾಯಿದ್ರು. ಹಾಗೆ ಸಂಡಿಗೆ ಕೂಡ ತೊಗೊಂಬಂದಿದ್ದಲ್ಲ, ಇದು ನನಗೆ ತುಂಬ ಇಷ್ಟ. ಕಿರಣ್ಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಇದು ಯೂಶ್ವಲಿ ಈ ಥರ ಮಹಾರಾಷ್ಟ್ರ ರಾಜಸ್ಥಾನ್ ಸಿಎಲ್ ಆ ಥರ ಎಲ್ಲ ಐಟರ್ ಥರ ಅಲ್ಲಿ ಸಿಗುತ್ತೆ. ಆನಿಯನ್ ಅಂತ ಹೇಳಿದ್ರೆ ಇದು ಕೊಡ್ತಾರೆ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇಯಾನ ಮಲ್ಕೊಂಡು ಒಂದು 20 ನಿಮಿಷ ಆಗಿತ್ತಷ್ಟೇ. ಅತ್ತೆ ಮಾವ ಬಂದ್ರಲ್ಲ, ವಾಯ್ಸ್ ಕೇಳಿದ ತಕ್ಷಣ ಎದ್ಬಿಟ್ಲು. ಎದ್ದು ಅರ್ಧ ಗಂಟೆನೂ ಮಲಗಿಲ್ಲ, ಎದ್ಬಿಟ್ಟು ಬಂದು. ಹಾಗೆ ನಮ್ಮ ಅತ್ತೆ ಅವ್ರಿಗೆ ಬ್ಲೌಸ್ ತೊಗೊಂಬರಕ್ಕೆ ಹೇಳಿದ್ದೆ, ಅಲ್ಲೇ ಹತ್ರದಲ್ಲೇ ಕೊಟ್ಟಿತ್ತಲ್ವ. ಸೊ ಈ ಥರ ಆಗಿದೆ ಹ್ಯಾಂಡ್ ವರ್ಕ್ ಎಲ್ಲ. ಸಿರಿ ಬ್ಲೌಸ್ ಇದು ಸೀಮಂತಕ್ಕೆ ಅಂತ. ಸೊ ಇದೆಲ್ಲ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಮಗೆ ಸ್ವಲ್ಪ ಬೇಜಾರಾಗಿದ್ದು, ಇದು ಒಂಥರ ಚೆನ್ನಾಗಿ ಬಂದಿಲ್ಲ ಫೇಸ್. ನಾವು ಹೇಳಿರೋದೇ ಒಂಥರ, ಅವ್ರು ಮಾಡಿರೋದೇ ಒಂಥರ, ಕಣ್ಣು ಬಿಟ್ಕೊಂಡು ಮಲಗಿರೋ ಥರ ಏನೋ ಒಂಥರ ಇತ್ತು. ನಮ್ಗೆ ಇಷ್ಟನೇ, ಸಿರಿಗಂತೂ ಇಷ್ಟನೇ ಆಗಿರಲಿಲ್ಲ. ಸರಿ ಇನ್ನೇನು ನಮಗೆ ತುಂಬ
ಪ್ರಾಬ್ಲಮ್ ಆಗ್ಬಿಡ್ತು ಇವ್ರ ಹತ್ರ ಕೊಟ್ಟಿದ್ದು. ತುಂಬ ಜನ ಅಡ್ರೆಸ್ ಕೇಳ್ತಾ ಇದ್ರಿ ಕೊಡಿ ಅಂತ. ಆ ರೀಸನ್ಗೆ ಕೊಟ್ಟಿಲ್ಲ. ಯಾಕಂದರೆ ಫಸ್ಟು ಕಂಪ್ಲೀಟ್ ದಾರನೇ ಚೇಂಜ್ ಮಾಡಿಬಿಟ್ಟಿದ್ರು. ಆಮೇಲೆ ಮತ್ತೆ ಹೋದರೆ ಆಮೇಲೆ ಬನ್ನಿ ಯಾವಾಗ ಬನ್ನಿ ಅಂತ ತುಂಬ ಸರಿ ನಮ್ಗೆ ಓಡಾಡಿಸ್ಬಿಟ್ರು. ನಾವಿರೋ ಏರಿಯಾ ಅದಕ್ಕೆ ತುಂಬ ದೂರ. ಸಖತ್ ಡಿಸಪಾಯಿಂಟ್ ಆಯಿತು. ಇದೇ ಲಾಸ್ಟ್ ಅವ್ರ ಹತ್ರ ಕೊಡೋದು ಬೇಡ ಅಂದ್ಕೊಂಡು ಅಂದಿದ್ದು. ಮತ್ತು ಅದೇ ರೀಸನ್ಗೆ ನಾನು ಏನೂ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಇದು ನಂದು ಬ್ಲೌಸ್. ನಾನು ರೆಡ್ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ. ಅದಕ್ಕೆ ಈ ಥರ ಬುಟ್ಟಾಸ್ ಇರೋ ಥರ ಡಿಸೈನ್ ಕೊಟ್ಟಿರೋದು ಬ್ಲೌಸು, ಅದು ಆಪೋಸಿಟಲ್ಲಿ. ಸೊ ರೆಡ್ ಸ್ಯಾರಿದೇನಿತ್ತು ತೊಗೊಂಡು ಮುಂದೆ ಪಾರ್ಟ್ ಇಟ್ಬಿಟ್ಟು ಈ ಥರ ಡಿಸೈನ್ ಮಾಡಿಸಿದ್ದೀನಿ ಬ್ಲೌಸ್ನ. ಊಟ ಎಲ್ಲ ಆಯಿತು. ಸಾಯಂಕಾಲಕ್ಕೆ ಟೀ ಕೂಡ ಮಾಡಿದ್ದೆ. ಇನ್ನು ಈ ಅಜ್ಜಿ ತಾತ ಜೊತೆ ಈಗನ ಫುಲ್ ಬ್ಯುಸಿ, ಸುದ್ದಿ ಎಲ್ಲ ಹೇಳ್ತಾ ಇದ್ಲು ಒಂದು ವಾರದ್ದು ಏನು ಕತೆ ಎಲ್ಲ ಅಂತ. ಹಾಗೆ ನಾನು ಟೀ ಕೂಡ ಇಟ್ಟಿದ್ದೆ ಎಲ್ಲ ಕುಡಿಯೋಣ ಅಂತ. ಇನ್ನು ಕಿರಣ್ ಕೂಡ ಇಲ್ಲ ಆಫೀಸ್ಗೆ ಹೋಗಿದ್ರು. ಅತ್ತೆ ಮಾವ ಅವ್ರು ಮಧ್ಯಾಹ್ನ 3:30 4 ಗಂಟೆ ಆಗಿತ್ತು ಅವ್ರು ಬಂದರು. ಸೊ ಕಿರಣ್ ಬರೋದು ಇವಾಗ ಲೇಟಾಗಿ ಹೋಗ್ತಿದ್ದಾರೆ, ಲೇಟಾಗಿ ಬರ್ತಾ ಇದ್ದಾರೆ. ಸೊ ಅವ್ರದ್ದೊಂದು ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ. ಒಂದ್ಸರಿ ಬೇಗ ಹೋಗ್ಬಿಡ್ತಾರೆ, ಒಂದ್ಸರಿ ಬೇಗ ಬರ್ತಾರೆ, ಒಂದ್ಸರಿ ಬಾಕ್ಸ್ ಕೊಟ್ಕೊಡು ಅಂತಾರೆ, ಒಂದ್ಸರಿ ಬಾಕ್ಸೇ ಬೇಡ ಅಂತಾರೆ. ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಸೊ ಫಸ್ಟ್ ಒಂದು 3 ತಿಂಗಳು ಕಂಟಿನ್ಯೂ ಬಾಕ್ಸ್ ತೊಗೊಂಡು ಹೋದ್ರು. ಇವಾಗ ಬೇಡ ಅಂತಿದ್ದಾರೆ. ಸೊ ಯಾವಾಗ ಯಾವ ಥರ ಗೊತ್ತಿಲ್ಲ, ಸಡನ್ನಾಗಿ ಡಯಟ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ನನಗೆ ಇವಾಗ 2 ಟೈಮ್ ಊಟ ಮಾಡ್ತೀನಿ ನಾನು, ಆಯಿತು ಸಾಕು, ಒಂದು ಟೈಮ್ ಸ್ಕಿಪ್ ಮಾಡ್ತೀನಿ ಅಂತಾರೆ. ಇವಾಗ ಒಂದೊಂದು ಸರಿ ಇವತ್ತಿದ್ದಂಗೆ ನಾಳೆ ಇರಲ್ಲ. ಆ ಥರ ಡಯಟ್ ಪ್ಲ್ಯಾನ್ ಚೇಂಜ್ ಆಗ್ತಾನೆ ಇರುತ್ತೆ ಅವ್ರದ್ದು ರುಟೀನ್ ಎಲ್ಲ. ಇನ್ನು ರಾತ್ರಿ ಊಟಕ್ಕೆ ಅಂತ ಪಾಲಕ್ಕಿತ್ತು. ಸೊ ಹಾಗೆ ರಾತ್ರಿ ಮಧ್ಯಾಹ್ನ ಮಾಡಿದ ಅನ್ನ ಕೂಡ ಇತ್ತು. ಸೊ ಹಾಗೆ ಅದ್ರ ಜೊತೆ ಸ್ವಲ್ಪ ಅಕ್ಕಿ ಮತ್ತು ಮೂಂಗ್ ದಾಲ್ ಹಾಕ್ಬಿಟ್ಟು ಪಾಲಕ್ ಕಿಚಡಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ರೈಸ್ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಷ್ಟಿತ್ತು. ಮತ್ತು ಬೇರೆ ಏನಾದರೂ ಮಾಡಬೇಕಂದ್ರೆ ಕಷ್ಟ, ಮತ್ತು ರೈಸು ಮಿಕ್ಬಿಡುತ್ತೆ. ಸೊ ಇದು ಮಾಡಿದ್ರೆ ರೈಸು ಖಾಲಿ ಆಗುತ್ತೆ, ಮತ್ತು ಬಿಸಿ ಬಿಸಿ ಚಳಿಗೆ ತಿನ್ನೋಕ್ಕೆ ಕಿಚಡಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಾಲಕ್ ಹಾಕ್ಬಿಟ್ಟು ಅನ್ನ ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ಸ್ವಲ್ಪ ಹಾಕಿ ಸ್ವಲ್ಪ ರೈಸು ಮೂಂಗ್ ದಾಲ್ ಎಲ್ಲ ಹಾಕಿ ಸೇರಿ ಕಿಚಡಿ ಮಾಡಿದೆ. ಹಾಗೆ ನೆಕ್ಸ್ಟ್ ಡೇ ಮನೇಲಿ ಅದು ಪೂಜೆ ಮಾಡ್ಸೋಕ್ಕಿದೆಯಲ್ಲ, ಅತ್ತೆ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಒರೆಸಿ ಇಡ್ತಾಯಿದ್ರು. ಹಾಗೆ ನಾನೆಲ್ಲ ಅಡುಗೆ ಎಲ್ಲ ಮಾಡ್ಕೊಂಡೆ. ದೇವ್ರ ಸಾಮಾನೆಲ್ಲ ತೊಗೊಂಬಂದು ಕೊಟ್ಟರು ಪೂಜಾರು. ಮುಂಚೆನೇ ಕೊಟ್ಟು ಹೋದರು. ಆ್ಯಕ್ಚುಲಿ ಅವಾಗೇ ಅರೇಂಜ್ ಮಾಡ್ತಾರೆ ಅಂತ ಹೇಳಿದರು. ಬಟ್ ಬೆಳಿಗ್ಗೆ ಬೇಗ ಬಂದುಬಿಟ್ಟೆ ಮಾಡಿಬಿಡ್ತೀವಿ ಬಿಡಿ 4 ಗಂಟೆಗೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಏನೇನು ಬೇಕು ಎಲ್ಲ ನೆಕ್ಸ್ಟ್ ಡೇಗೆ ಪೂಜೆ ಸಾಮಾನೆಲ್ಲ ನೈಟೇ ರೆಡಿ ಮಾಡಿ ಅಡುಗೆ ಮಾಡಿ ಎಲ್ಲ ಇಟ್ವಿ. ದೇವ್ರದ್ದು ಪೂಜೆ ಸಾಮಾನು ಏನೇನಿದೆ ಪೂಜಾರು ಬಂದ್ಬಿಟ್ಟು ಎಲ್ಲ ಕೊಟ್ಟು ಹೋಗಿದ್ದಾರೆ. ಮಾವ ಹೋಗ್ಬಿಟ್ಟು ತೊಗೊಂಬಂದಿದ್ದಾರೆ. ಸೊ ಇವಾಗ ಆ್ಯಕ್ಚುಲಿ ಇವಾಗೇ ಜೋಡ್ಸಿ ಹೋಗ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಬೆಳಿಗ್ಗೆ 4 ಗಂಟೆಗೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದ್ಬಿಟ್ಟು ಆವಾಗಲೇ ಜೋಡಿಸ್ಕೊಂಡು ಆವಾಗೇ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಬೇಗ 4 ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಇರಬೇಕು ಪೂಜೆಗೆ. ಪೂಜೆ ಒಂದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಒಂದು ಆಲ್ಮೋಸ್ಟ್ 2 to 3 hours ಆಗ್ಬೋದೇನೋ ಪೂಜೆ, ಗೊತ್ತಿಲ್ಲ. ಅಷ್ಟು ಆಗುತ್ತೆ. ಯಾಕಂದರೆ ನವಗ್ರಹ ಪೂಜೆ ಅಂದರೆ ಅದು ಹಾಗೆ ಆಗುತ್ತೆ. ಅಮ್ಮ ಮನೆ ಪೂಜೆ ಟೈಮಲ್ಲೆಲ್ಲ ಮಾಡ್ತಿದ್ವಲ್ಲ. ಸೊ ಹೆಂಗಿದೆ ಏನೋ ನನಗೂ ಐಡಿಯಾ ಇಲ್ಲ. ಸೊ ಹೇಗೆ ಮಾಡಿಕೊಡ್ತಾರೆ ಅಂತ ನೋಡೋಣ. ಸೊ ಇನ್ನೇನೋ ಕಿರಣ್ ಕೂಡ ಆಫೀಸಿಂದ ಬರ್ತಾರೆ. ಸೊ ನಾನೇನು ಅಂದ್ಕೊಂಡೆ, ಮಲ್ಲಿಗೆ ಹೂವು ತೊಗೊಳ್ಳಿಲ್ಲ. ಆ್ಯಕ್ಚುಲಿ ಅಲ್ಲಿ ಹೋಗಿದ್ವಲ್ಲ, ಸೀರೆ ಹಾಕ್ಕೊಂಡಿರ್ತೀವಿ, ಮಲ್ಲಿಗೆ ಹೂವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಕಿರಣ್ಗೆ ಹೇಳಿದ್ದೀನಿ ಹೋದಾಗ ತೊಗೊಂಬರೋಣ ಅಂದರೆ ಬಾಡೋಗ್ಬಿಡುತ್ತೆ. ಆವಾಗಲೇ ಅದು ಲೈಟಾಗಿ ಬಾಡೋಗಿತ್ತು. ಸೊ ತೊಗೊಂಬಂದು ನೆಕ್ಸ್ಟ್ ಡೇವರೆಗೂ ಇರೋದಿಲ್ಲ ಅಂದ್ಬಿಟ್ಟು ಸೊ ಬಿಟ್ಟು ಬಂದ್ವಿ. ಇವಾಗ ಅದೊಂದಿದೆ, ಅದು ಹೂವು ಇದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತಾ ಇದ್ನಲ್ಲ ಕಿರಣ್ಗೆ. ಸರಿ ನಾನು ಆಫೀಸಿಂದ ನಿನ್ನ ಬಿಟ್ಟಾಗ ಕಾಲ್ ಮಾಡ್ತೀನಿ, ಕೆಳಗಡೆ ಬಾ, ಹೋಗ್ಬಿಟ್ಟು ಸ್ವಲ್ಪ ಏನೇನು ಬೇಕೆಲ್ಲ ತೊಗೊಂಬರೋಣ ಅಂತ ಹೇಳಿದ್ರು. ಸೊ ಅಷ್ಟೇ, ನಾವೇನು ತರೋದಿಲ್ಲ, ಅದೊಂದು ಆರಾಮಾಯಿತು. ಇಲ್ಲೆಲ್ಲ ಪೂಜಾರು ಅವರೇ ತೊಗೊಂಬಂದ್ಬಿಡ್ತಾರಲ್ಲ. ಇಲ್ಲ ಅಂದಿದ್ರೆ ಸಖತ್ ಕಷ್ಟ ಆಗ್ತೈತಿ. ನಾವೇನು ತೊಗೋತೀವೋ ಏನು ಬಿಡ್ತೀವೋ ಆ ಲಿಸ್ಟಲ್ಲಿ ಏನು ನಮಗೆ ಗೊತ್ತಾಗಲ್ಲ. ಸೊ ಅವರೇ ತೊಗೊಂಬಂದರು, ಅದೊಂದು ಹೆಲ್ಪ್ ಆಯಿತು. ಇನ್ನೇನು ಕಿರಣ್ ಬರ್ತಾರೆ, ಅವ್ರು ಬಂದಿದ ತಕ್ಷಣ ಹೋಗಿ ಒಂದು ಸ್ವಲ್ಪ ಹೂವು ಸಿಕ್ಕರೆ ಚೆನ್ನಾಗಿ. ಈ ಕಡೆ ಎಲ್ಲ ಎಲ್ಲಿ ಸ್ವಲ್ಪ ಸಿಗೋದಿಲ್ಲ, ಸ್ವಲ್ಪ ದೂರನೇ ಹೋಗಬೇಕು. ಏನಾದರೂ ಬೇಕಂದರೆ ಕೆಳಗಡೆನೇ ಒಂದು ಅಂಗಡಿ ಇದ್ದಿದ್ರೆ ಚೆನ್ನಾಗಿರೋದು, ಹೋಗಿ ತೊಗೊಂಬಂದ್ಬಿಡ್ಬೋದು. ಸೊ ಇದು ನಾರ್ಮಲ್ ಹಳೆ ಮನೆ ಆ ಥರ ಅಲ್ಲ, ಫುಲ್ ಡಿಫ್ರೆಂಟ್. ಏನಾದರೂ ಬೇಕು ಅಂದರೆ ಎಲ್ಲ ಹೊರಗಡೆ ಸ್ವಲ್ಪ ಲಾಂಗೇ ಹೋಗಬೇಕು, ಅದೊಂದು ಬೇಜಾರು ಅಷ್ಟೇ. ಸೊ ನೋಡೋಣ ಹೇಗಾಗುತ್ತೆ ಪೂಜೆ ಅಂತ. ಇವತ್ತಿಗೆ ಎಂಗೇಜ್ಮೆಂಟ್ ಡೇ, ನಾಳೆಗೆ ಆ್ಯನಿವರ್ಸರಿ. ಸೊ ಗೊತ್ತಿಲ್ಲ, ಒಂಥರ ಮಿಕ್ಸ್ಡ್ ಫೀಲಿಂಗ್. 10 ವರ್ಷ ಆಯಿತಾ ಅಂತ ನನಗೆ ನಂಬೋಕ್ಕಾಗ್ತಿಲ್ಲ, ಆ ಥರ ಫೀಲಿಂಗ್. ಇನ್ನೊಂದು ಬೇಜಾರು ಏನಾಯಿತು ಅಂದರೆ, ಅದೇ ಹೇಳಿದ್ನಲ್ಲ, ಸೀರೆ ತೋರಿಸೋದು ಅನ್ಸುತ್ತಲ್ಲ, ನಾನು ಗೊತ್ತಿಲ್ಲ, ನೆನಪಾಗ್ತಿಲ್ಲ. ಸೊ ಇದರಲ್ಲಿ ಈ ಸೀರೆ ನಾನು ತೊಗೊಂಡೆ, ರೆಡ್ ಕಲರ್ ಹಿಂಗೆ ಬರುತ್ತೆ. ಇದಕ್ಕೇ ಆ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು. ಇಲ್ಲೇ ಒಂಥರ ಕಾಣ್ತಾ ಇದೆ. ಆ್ಯಕ್ಚುಲಿ ವಿಡಿಯೋದಲ್ಲಿ ಚೆನ್ನಾಗಿ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಸೊ ಈ ಸ್ಯಾರಿನ ಐರನ್ ಬೇರೆ ಮಾಡಿಸ್ಬೇಕಿನ್ನ, ಎಲ್ಲ ಮುದ್ದೆ ಆಗಿಬಿಟ್ಟಿದೆ. ಮತ್ತು ನನ್ನ ತಂಗಿಗೆ ಇದು ನೀವು ನೋಡಿರ್ತೀರ ಆಲ್ರೆಡಿ. ಸೊ ಇದು ಬ್ಲೌಸೇ ಬೇಜಾರಾಯಿತು ಅಷ್ಟೇ. ಬಟ್ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದು ಸ್ವಲ್ಪ ತುಂಬ ಬೇಜಾರು ಮಾಡಿದ್ರು, ಡಿಲೇ ಮಾಡಿ. ಸೊ ಇದೆಲ್ಲ ಎತ್ತಿಟ್ಕೋಬೇಕಿನ್ನ. ನಂದು ಇದೆ ಆಲ್ರೆಡಿ ತೋರಿಸ್ನಲ್ಲ, ಅದೇ ಈ ಥರ ಕಾಂಬಿನೇಷನಲ್ಲಿ. ಸ್ವಲ್ಪ ಲೂಸ್ ಇದೆ, ವೇರ್ ಮಾಡಿ ನೋಡಿದೆ, ಇಲ್ಲೆಲ್ಲ ಸ್ವಲ್ಪ ಲೂಸ್ ಆಗ್ತಾಯಿದೆ. ಅಮ್ಮ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಫಿಟ್ಟಿಂಗ್ ಎಲ್ಲ ಇರಿಸ್ಕೋಬೇಕು.
ಸೊ ಇದನ್ನು ಸೀಮಂತ ಕೂಡ ಆ ಥರ ಬರ್ತಾ ಇದೆ ಹೇಳ್ತೀನಿ. ಸೊ ಎಲ್ಲ ಏನಾಗುತ್ತೆ ಅಂದರೆ ಏನಾದರೂ ಇದ್ದಾಗೇ ಬ್ಯಾಕ್ ಟು ಬ್ಯಾಕ್ ಆಗಿಬಿಡುತ್ತೆ. ಹಂಗೆ ಇವಾಗ ನೋಡಿ ಮನೇಲಿ ಪೂಜೆ ನಡೀತಿದೆ, ಪೂಜೆ ನಡೆದು ಒಂದು ಸ್ವಲ್ಪ ದಿನಕ್ಕೆ ಮತ್ತೆ ಸೀಮಂತಕ್ಕೆ ಕೂಡ ಹೋಗೋಕ್ಕಿದೆ, ಅದ್ರದ್ದು ಪ್ಯಾಕಿಂಗ್ ಎಲ್ಲ ಮಾಡಬೇಕು. ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಅದೆಲ್ಲ ಕೆಲಸ ತುಂಬ ಇದೆ. ಅದಾದಮೇಲೆ ನಾವು ಒಂದು ಟ್ರಿಪ್ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ವಲ್ಲ, ಅದೂ ಇದೆ. ಎಲ್ಲ ಬ್ಯಾಕ್ ಟು ಬರ್ತಾನೆ ಇದೆ. ಸೊ ಪ್ಯಾಕಿಂಗ್ ಜಾಸ್ತಿ ಮಾಡೋಕ್ಕಿರುತ್ತೆ. ಸೊ ಆದಷ್ಟು ಬೇಗ ಎಲ್ಲ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನೋಡೋಣ ನಾಳೆ ಪೂಜೆ ಹೇಗಾಗುತ್ತೆ, ಹಾಗೆ ಸಿಂಹಂಥದ್ದು ಅಪ್ಡೇಟ್ಸ್ ಎಲ್ಲ ಕೊಡ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಆಲ್ರೆಡಿ ಹೇಳಿದ್ದೀನಲ್ಲ, ಮೋಟಿವೇಶನ್ ಸಿಗುತ್ತೆ. ಯಾವುದೇ ಏನೇ ಆಗಲಿ, ಯಾವುದೇ ವರ್ಕ್ ಮಾಡಲಿ, ಏನೇ ಒಂದು ಇನ್ ರಿಟರ್ನ್ ನಮಗೆ ಅದರಿಂದ ಅಪ್ರಿಸಿಯೇಷನ್ ಬರ್ತಾ ಇದೆ ಅಂದರೆ ಅದೊಂಥರ ಬೇರೆ ಜೋಶ ಇರುತ್ತೆ. ಸೊ ತುಂಬ ಜನ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಿದ್ರು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ. ಚೆನ್ನಾಗಿ ನೀವು ಸಪೋರ್ಟ್ ಮಾಡ್ತೀರಾ, ಇಷ್ಟಪಡ್ತೀರಾ. ಕಮೆಂಟ್ ಎಲ್ಲ ನೋಡಿ ಓದ್ತಾ ಇರ್ತೀನಿ, ಎಲ್ಲ ಕಮೆಂಟ್ ನೋಡ್ತೀನಿ, ಯಾವ ಕಮೆಂಟ್ ಕೂಡ ಮಿಸ್ ಮಾಡಲ್ಲ. ತುಂಬ ಖುಷಿ ಆಗುತ್ತೆ. ಎಲ್ಲ ಕಮೆಂಟ್ಗೂ ಕೂಡ ನಾನು ರೆಸ್ಪಾಂಡ್ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಎಲ್ಲ ಕವರ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ ನೋಡ್ತಾ ಇದ್ರು ಕೂಡ, ಕಮೆಂಟ್ ಓದ್ತಾ ಇದ್ರು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರೆಲ್ಲ ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಆದಷ್ಟು ಬೇಗ ಒಳ್ಳೆ ವೀಡಿಯೋಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನು ಕಿಚಡಿ ಕೂಡ ರೆಡಿ ಆಯಿತು. ಅದು ಸ್ವಲ್ಪ ನಾನು ಸ್ಟಾರ್ಟಿಂಗ್ ಕಮ್ಮಿನೇ ನೀರು ಹಾಕಿದ್ದೆ, ಆಮೇಲೆ ಮತ್ತೆ ಬಿಸಿ ನೀರು ಕಾಯಿಸ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಮೂಂಗ್ ದಾಲ್ ಹಾಕಿರ್ತೀವಲ್ಲ, ಅದು ಕ್ವಾಂಟಿಟಿ ಸ್ವಲ್ಪ ಹಾಕಿದ್ರೂ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ನೆಕ್ಸ್ಟ್ ಡೇಗೆ ಎಲ್ಲ ನೀಟಾಗಿ ಎಲ್ಲ ಸಾಮಾನೆಲ್ಲ ಒರೆಸಿ ಎಲ್ಲ ಒಂದು ಕಡೆ ಇಟ್ಟಿದ್ದಾರೆ. ಸೊ ಕಿರಣ್ ಕೂಡ ಆಫೀಸಿಂದ ಬಂದರು, ಅಷ್ಟೊತ್ತಿಗೆ ಕಿಚಡಿ ಕೂಡ ರೆಡಿ ಆಯಿತು. ಬಿಸಿ ಇದಕ್ಕೆ ತುಪ್ಪ ಹಾಕ್ಕೊಂಡು ಪಾಪಡ್ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೋಮ್ ಮೇಡ್ ಫುಡ್ ಇದ್ರ ಮುಂದೆ ಯಾವುದು ಬೇಡ ಅನಿಸ್ಬಿಡುತ್ತೆ. ಈ ಥರ ಒಂಥರ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಗುತ್ತೆ. ಇದೇ ಥರ ಸೇಮ್ ಮಿಲ್ಲೆಟಿಂದ ಮಾಡಿದ್ದೆ ಮೊನ್ನೆ, ಸಕ್ಕತ್ತಾಗಿ ಬಂದಿತ್ತು. ಅದೊಂದು ಸರಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಹೆಲ್ದಿ ಕೂಡ ತುಂಬ ಚೆನ್ನಾಗೂ ಕೂಡ ಇತ್ತು. ಸೊ ರೆಡಿ ಆಯಿತು. ಇನ್ನು ಊಟ ಮುಗಿಸ್ಕೊಂಡು ಬೇಗ ಮಲ್ಕೋಬೇಕು, ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇ ಬೇಗ ಎದ್ದು ಪೂಜೆಗೆಲ್ಲ ಕೂತ್ಕೊಳ್ಳೋಕೆ ಇರುತ್ತಲ್ವಾ. ತೊಳೆಯವತ್ತೆ. ಹೌದಾ? ಏನಾದ್ರು ಯೂಸ್ ಮಾಡಿ ಕೇಳಕತ್ತೀನಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಯಾನಾಗ ಗೊತ್ತಿಲ್ಲದೇ ಆಚೆ ಬಂದ್ವಿ ಹೂವು ತೊಗೊಂಬರೋಣ ಅಂತ. ಸೊ ಹೂವು ಬೇಗನೆ ತೊಗೊಂಡು ಎಲ್ಲ ರಿಟರ್ನ್ ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ಅಮ್ಮ ಕೂಡ ಮನೆಗೆ ಬಂದರು. ಸೊ ಎಲ್ಲರೂ ಈ ಥರ ಹಿಂದೆನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ಏನೋ ಒಂಥರ ಸಮಾಧಾನ ಇರುತ್ತೆ. ದೊಡ್ಡವ್ರ ಮನೇಲಿ ಇದ್ದರೆ ಅದು ಒಂಥರ ನೆಕ್ಸ್ಟ್ ಡೇ ಪೂಜೆಗೆ ಏನು ಅಂತೆಲ್ಲ ಆರಾಮಾಗಿರುತ್ತೆ. ಸೊ ಇನ್ನೇನು ನಾನು ಮಲಗಬೇಕು, ಲೇಟ್ ಆಗಿಬಿಟ್ಟಿತ್ತು. ಹಾರ್ಡ್ಲಿ ಒಂದು 4 hours ಏನೋ ಮಲಗಿರೋದು ಅಷ್ಟೇ. ಈ ಗ್ಯಾಪಲ್ಲಿ ಕಿರಣ್ ಅಡುಗೆ ಮನೆಗೆ ಹೋಗಿ ಏನು ತಿಂತಾ ಇದೆಯಾ, ಏನೋ ತಿಂತಾ ಇದ್ದಾರೆ ನೋಡಿ. ಏನದು ಬಿಸಿ ಮಾಡ್ದ ಮೈಸೂರು ಪಾಕ. ಹ್ಯಾಪಿ ಆ್ಯನಿವರ್ಸರಿ ಎಂಗೇಜ್ಮೆಂಟ್, ಹ್ಯಾಪಿ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಹೇಳೋದಲ್ಲ. ಆ ಥರ ಬರಲ್ಲ, ಇನ್ನು ಸ್ವಲ್ಪ ಬಿಸಿ ಆಗಬೇಕು. ಓಕೆ, ಚೆನ್ನಾಗಿದೆ. The next day. ಇದು ನಮ್ಮ ಆ್ಯನಿವರ್ಸರಿ, 10ನೇ ವರ್ಷದ ಆ್ಯನಿವರ್ಸರಿ. ನೆಕ್ಸ್ಟ್ ಡೇ ಒಂದು 4 ಗಂಟೆ ಆಗಿತ್ತು ಎದ್ವಿ. ಹಾರ್ಡ್ಲಿ ಒಂದು 4 hours ಏನೋ ಮಲಗಿದೆ ಅಷ್ಟೇ. ಏನಾದರೂ ಬೆಳಿಗ್ಗೆ ಈ ಥರ ಫಂಕ್ಷನ್ ಇರುತ್ತಂದರೆ ಇನ್ನು ನಿದ್ದೆನೇ ಬರೋದಿಲ್ಲ. ಕರೆಕ್ಟ್ ಒಂದು 4:30 4:40 ಹಂಗೆ ಬರ್ತಾರೆ ಎಲ್ಲ ಪೂಜೆ ಮಾಡೋಕ್ಕೆ, ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ಕೂಡ ಎಲ್ಲ ರೆಡಿ, ತಲೆ ಸ್ನಾನ ಮಾಡಿ ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿ ಆದೆ. ನಾವು ಎದ್ದು 1 ಗಂಟೆ ಆದಮೇಲೆ ಯಾನ ಎದ್ದಿದ್ದು. ಅವಳಿಗೆ ಸ್ವಲ್ಪ ಸೌಂಡ್ ಆದರೂ ಎದ್ಬಿಡ್ತಾಳೆ. ಒಂಥರ ಇಂಟ್ರೆಸ್ಟ್ ಜಾಸ್ತಿ, ಎಲ್ಲದರಲ್ಲೂ ಇರಬೇಕು. ಎಷ್ಟು ಆ್ಯಕ್ಟಿವಾಗಿ ಎದ್ದು ಬಂದು ನನಗೂ ಸ್ನಾನ ಮಾಡಿಸಿ ಅಂತ ಎಲ್ಲ ಕೇಳಿಕೊಂಡು ಹೇಳಿದ್ಕೆ ಮಾತೆಲ್ಲ ಕೇಳ್ಕೊಂಡು ರೆಡಿ ಆದಳು. ಅಷ್ಟೊತ್ತಿಗೆ ನಮ್ಮ ಅತ್ತೆ ಅವರು ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡ್ತಾಯಿದ್ರು ಅವರು. ಹರಃ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ
ಓಂ ಶಾಂತಿ 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 ಸಮವೇದಾಯ ಸ್ವಾಹಂ ಓಂ ಅಥರ್ವವೇದಾಯ ನಮಃ ಇತಿಯ ಚಮ್ಯೆ ಪ್ರಾಣಾನಾಯಿನ್ಯೆ ದೇಶಕಾಲೋ ಸಂಕೀರ್ತೆ ಅರ್ಶಿನ ಕಲ್ಸ್ಕೊಂಬರ್ಲ ಸ್ವಾಮಿ ಹಂಗೆ ಇಲ್ಲ ಕಲಿಸಿದ್ರೆ ಕೊಡಿ, ಇಲ್ಲ ಕಲಿಸ್ಕೊಡಿ. ಇಲ್ಲ ನಾನು ಕಲ್ಸ್ಕೊಡ್ತೀನಿ ಕಲಿಸ್ಕೊಡ್ತೀನಿ. ಅರ್ಶಿನ ಅರ್ಶಿನ ತಗೊಳ್ಳಿ, ಒಂಚೂರು ಕುಂಕುಮ ಕೊಡಿ. ಅಲ್ಲೇ ಕೊಟ್ಟು ನೋಡಿ ಬೇಕಾಗ್ತದೆ. ಇಲ್ಲ ಹಂಗೆ ಕೆಳಗಡೆ ಅಕ್ಷತೆ ಕೊಡು. ಅರಹ ಓಂ ಶಿವ ಶಿವ ಶಂಭೋರಾಜ್ಞಾಯ ಪ್ರವರ್ತಮಾನ ಸದ್ಯ ಬ್ರಹ್ಮಣೋ. ನಿಮ್ಮ ಮನೆ ದೇವ್ರನ್ನ ಇದು ಮಾಡ್ಕೊಳ್ತಾ ಇರಬೇಕು, ಸಂಕಲ್ಪ ಮಾಡ್ಕೋಬೇಕು. ಮೊನ್ನೆ ಮೀಟ್ ಆಗಿರೋ ಥರ ಇದೆ. ಏನೋ ಒಂಥರ ಗೊತ್ತಿಲ್ಲ, 10 ವರ್ಷ ಆಯಿತಾ ಅಂತ ನನಗೆ ಒಂದೊಂದ್ಸರಿ ನಂಬಕ್ಕೆ ಆಗೋದಿಲ್ಲ. ಇಷ್ಟು ವರ್ಷ ಕಿರಣ್ ಜೊತೆ ಇದ್ದಿದ್ದು ಒಂದೊಂದು ದಿನವೂ ಒಂಥರ ತುಂಬಾ ಚೆನ್ನಾಗಿದೆ. ಅವ್ರ ಜೊತೆ ಇದುವರೆಗೂ ನನಗೆ ಯಾವತ್ತೂ ಏನು ಜಗಳ ಆಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಜಗಳ ಅಂತೂ ಇದ್ದೇ ಇರುತ್ತೆ ಇಬ್ಬರ ಮಧ್ಯೆ. ಒಂದೊಂದು ಸರಿ ಎಕ್ಸ್ಟ್ರೀಮು ಹೋಗಿರುತ್ತೆ. ಸೊ ಅಷ್ಟೇ ಸ್ವಲ್ಪ ಹೊತ್ತು ಅಷ್ಟೇ ಒಂದು ಸ್ವಲ್ಪ ಟೈಮ್ ಕೊಟ್ಬಿಟ್ರೆ ಇಬ್ಬರು ಮತ್ತೆ ಅಡ್ಜಸ್ಟ್ ಆಗಿಬಿಡ್ತೀವಿ. ಏನಂದರೆ ಮೇಯ್ನಾಗಿ ಒಬ್ರಿಗೊಬ್ರು ಆ್ಯಕ್ಸೆಪ್ಟ್ ಮಾಡ್ಕೊಂಡು ಹೋಗಬೇಕು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಿದ್ರೆ ತುಂಬ ಕಷ್ಟ ಆಗುತ್ತೆ. ಅದೊಂದು ನಾವು ಕಲ್ತಿದ್ದೀವಿ. ಸೊ ಜಾಸ್ತಿ ಅದನ್ನೇ ಡ್ರ್ಯಾಗ್ ಮಾಡಲ್ಲ, ಪಾಸ್ಟ್ ಮರ್ತ್ಬಿಡ್ತೀವಿ. ಸೊ ಆದಷ್ಟು ಹೇಗೆ ಬರುತ್ತೆ ಅದನ್ನ ಪ್ರೆಸೆಂಟ್ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಹೋಗ್ಬೇಕು ಅನ್ನೋದೊಂದೇ. ಸೊ ಈಗೋ ಮತ್ತು ಆ್ಯಟಿಟ್ಯೂಡ್, ನಾನು ಯಾಕೆ ಮಾತಾಡಿಸ್ಬೇಕು ಹಂಗೆ ಹಿಂಗೆ ಅಂತ ಆ್ಯಟಿಟ್ಯೂಡ್ ಎಲ್ಲ ತೋರಿಸಿದ್ರೆ ನಿಜವಾಗ್ಲೂ ಯಾವುದೇ ಇದರಲ್ಲಿ ಸಂಸಾರ ಆಗಲಿ, ಯಾವುದೇ ಒಂದು ರಿಲೇಷನ್ಶಿಪ್ ಆಗಲಿ ಕಷ್ಟ ಬಂದೇ ಬರುತ್ತೆ. ಅವ್ರು ನನ್ನ ಅರ್ಥ ಮಾಡ್ಕೋಬೇಕು, ನಾನು ಅವ್ರನ್ನ ಅರ್ಥ ಮಾಡ್ಕೋಬೇಕು. ನಮ್ಮನ್ನ ಏನು ನಾವು ವರ್ಕ್ ಮಾಡ್ತಿದ್ದೀವಿ ಅವ್ರು ಅದಕ್ಕೆ ವ್ಯಾಲ್ಯೂ ಕೊಡಬೇಕು, ನಾವು ಅವ್ರು ವರ್ಕ್ ಮಾಡೋದಕ್ಕೂ ವ್ಯಾಲ್ಯೂ ಕೊಡಬೇಕು. ಸೊ ಇಬ್ರಿಗಿಬ್ರು ಒಬ್ರಿಗೆ ಹೆಲ್ಪ್ ಮಾಡ್ಕೊಂಡಿದ್ರೆ ಖಂಡಿತ ಅದು ಪ್ರಾಬ್ಲಮ್ ಆಗೋದೇ ಇಲ್ಲ. ಸ್ವಲ್ಪ ಪೇಷನ್ಸಿಂದ ಇರಬೇಕು. ಒಂದು ಸಂಸಾರ 10 ವರ್ಷ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ. ಸೊ ಎಲ್ಲದೂ ಅಷ್ಟೇ, ಏನೇ ಆಗಲಿ ಒಂದು ಪೇಷನ್ಸ್ ತುಂಬಾ ಕೀ ಅಂತ, ಅದೇ ಮೇನ್ ಕೀ ಅಂತಲೇ ಹೇಳ್ಬೋದು. ಸೊ ನನ್ನ ಲೈಫಲ್ಲಿ ಇಯಾನ ಬಂದಮೇಲೆ ನನಗೆ ಜಾಸ್ತಿನೇ ಪೇಷನ್ಸ್ ಬಂದಿದೆ. ಆ್ಯಕ್ಚುಲಿ ಮೊದಲು ಇರಲಿಲ್ಲ, ಕಿರಣ್ ಜೊತೆ ಬಂದಮೇಲೆ ಒಂದು ಸ್ವಲ್ಪ ಬಂತು. ಇನ್ನು ನಾನು ಅಮ್ಮ ಆಗಿದ್ದೀನಿ, ಇಯಾನ ನನಗೆ ಬಂದಿದ್ದಾಳೆ ನನ್ನ ಲೈಫಲ್ಲಿ ಅಂದ ತಕ್ಷಣ ಅದು ಆಟೋಮೆಟಿಕ್ ಬಂದುಬಿಡುತ್ತೆ. ಎಲ್ಲ ಒಂಥರ ಕಲಿಸ್ಕೊಡುತ್ತೆ ದಿನ ಲೈಫ್ ಪಾಠ ಎಲ್ಲ. ಸೊ 10 ವರ್ಷ ಕಿರಣ್ ಜೊತೆ ನನಗೆ ತುಂಬ ಖುಷಿ ಇದೆ. ಇದೇ ಥರ ತುಂಬ ವರ್ಷ ಅವ್ರ ಜೊತೆ ಬಾಳಲಿ ಅಂತ ನಿಮ್ಮ ಆಶೀರ್ವಾದ ನಮಗೆ ಬೇಕು. ಹಾಗೆ ತುಂಬ ಜನ ನಮಗೆ ಆ್ಯನಿವರ್ಸರಿ ವಿಶಸ್ ಮಾಡಿದ್ದೀರಾ, ಬ್ಲೆಸ್ಸಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ, ಮೆಸೇಜ್ ಎಲ್ಲ ಮಾಡಿದ್ದೀರಾ. ಸೊ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಎಲ್ಲ ಕಮೆಂಟ್ಸ್ ಎಲ್ಲ ನೋಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ತಾಂಬೂಲಂ ಪ್ರದರ್ಯತಾಂ ತಾಂಬೂಲಂ ನಿವೇದಯಾಮಿ ಸುವರ್ಣ ದಕ್ಷಿಣಾಂ ಸಮರ್ಪಯಾಮಿ. ಹರಃ ಓಂ ಕರ್ಪೂರವೋರಂ ಕರುಣಾವತಾರಂ ಸಂಸಾರವಾರಂ ಬುಧೇಂದ್ರಹಾರಂ ಸದಾ ವಸಂತಂ ಹೃದಯಾಮಿಂದೇ ಓಂ ಭವಾನಿ ಸೈತನ್ಮವಾನಿ ಕರ್ಪೂರದೀಪಂ ದರ್ಶಯಾಮಿ ಘಂಟಾನಾದಂ ಶ್ರಾವಯಾಮಿ. ಹರಃ ಓಂ ಯಜ್ಞೇ ಯಜ್ಞಮಯ ಜಂತು ದೇವಾಃ ಸ್ಥಾನಿ ಧರ್ಮಾನಿ ಪ್ರಥಮಾನ್ಯಾಸನ್ ತೇನ ಕಮ್ಮ ಹಿಮಾನಃ ಸುಸಂತೇತ್ರ ಪೂರ್ವೇ ಸಾಧ್ಯ ಸಂತೆ ದೇವಾಃ. 5 ಗಂಟೆ ಆಗಿದೆ. ಹೋಗಿ ಪಾಪ ತಲೆ ಸ್ನಾನ ಮಾಡಿಸ್ಕೊಂಡು ಎಷ್ಟು ಸೈಲೆಂಟಾಗಿ ರೆಡಿಯಾಗಿ ಬಂದು ತೊಡೆ ಮೇಲೆ ಕುತ್ಕೊಂಡಿದ್ದಾಳೆ. ಇನ್ನೂ ತಲೆ ಎಲ್ಲ ಒದ್ದೆ ಇತ್ತು. ಎಲ್ಲಿ ಮೊದಲೇ ಒಳಗೆ ಹುಷಾರಿರಲಿಲ್ಲ, ಸ್ವಲ್ಪ ಬಿಸಿ ಇತ್ತು ಮೈಯೆಲ್ಲ. ಸೊ ಬೆಳಿಗ್ಗೆ ಅದು ಬೇರೆ ತಲೆ ಸ್ನಾನ ಮಾಡಿಸಿ ಹೆಂಗೆ ಅಂತ ಅದ್ರ ಕಡೆಯೂ ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ನೋಡಿ ಎಷ್ಟು ಆರಾಮಾಗಿ ಎದ್ದು ಬಂದು ರೆಡಿಯಾಗಿ ಬಂದು ಕುತ್ಕೊಂಡು ಹೂವು ಇಡೋದು ಎಲ್ಲ ಹೇಳಿದ ಮಾತು ಕೇಳೋದು, ಎಷ್ಟು ಚೆಂದ ಆ್ಯಕ್ಟಿವ್ ಆಗಿರ್ತಾಳೆ. ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ನಮಗೆ ಒಂದೊಂದ್ಸರಿ ಬೆಳಿಗ್ಗೆ ಟೈಮ್ ಆಗೋದಿಲ್ಲ ಎದ್ದೊಳ್ಬೇಕು ಹಂಗೆ ಹಿಂಗೆ ಅಂತೆಲ್ಲ. ಬಟ್ ಅವಳು ಎಷ್ಟು ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾಳೆ. ಎಲ್ಲಾದರೂ ಹೋಗ್ತಾ ಇದ್ದೀವಿ, ಏನಾದರೂ ಮನೇಲಿ ಪೂಜೆ ಇದೆ ಅಂದ್ರೇ ಮುಂಚೆನೇ ಗೊತ್ತಿರುತ್ತೆ ಅವಳಿಗೆ, ಎಲ್ಲರೂ ಬಂದಿದ್ದಾರೆ ನಾಳೆ ಪೂಜೆ ಇದೆ ಅಂದ್ಬಿಟ್ಟು ಪ್ರಿಪೇರ್ ಆಗಿಬಿಟ್ಟಿರ್ತಾಳೆ. ಎಷ್ಟು ಬೇಗ ಕರೆಕ್ಟಾಗಿ ಎದ್ದು ಬಂದು ಸ್ನಾನ ಮಾಡಿಸ್ಕೊಂಡು ಅಜ್ಜಿ ಹತ್ರ ರೆಡಿಯಾಗಿ ಬಂದು ಕುತ್ಕೊಂಡು ಪೂಜೆ ಮಾಡ್ತಾ ಇದ್ದಾಳೆ ಅಂತ. ನಿಜವಾಗ್ಲೂ ನನ್ನ ಲೈಫಲ್ಲಿ ಬರೋದಕ್ಕೆ ಮತ್ತು ಕಿರಣ್ ಕೂಡ ನನ್ನ ಲೈಫ್ ಪಾರ್ಟ್ನರಾಗಿ ಬರೋದಕ್ಕೆ ನಾನಂತರೂ ತುಂಬಾ ಪುಣ್ಯ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ ಈ ಥರ ನಮ್ಮ ಅಪ್ಪಂದು ಬ್ಲೆಸ್ಸಿಂಗ್ಸ್. ಮೇಯ್ನಾಗಿ ನಮ್ಮಪ್ಪ ಎಲ್ಲೇ ಇದ್ರೂ ನಮ್ಮನ್ನ ನೋಡ್ತಾ ಇರ್ತಾರೆ. ಅವ್ರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ. ಅದೊಂದು ಬೇಜಾರು, ಅವ್ರು ಹೊಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು ಲೈಫ್ ನಮ್ಮದು ಕಂಪ್ಲೀಟಾಗಿ. ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಇದ್ದಿದ್ರೆ ಏನೋ ತಾತ ಅಂತ ಇದ್ದು. ಆದರೂ ಇವಾಗ ಅವಳು ನೆನ್ಪು ಮಾಡ್ಕೊತಾಳೆ ಶಿವಯ್ಯ ತಾತ ಅಂತ. ಅವಳ ಬಾಯಿಂದ ಕೇಳೋದಕ್ಕೇ ಒಂಥರ ಅದು ಖುಷಿ. ಅವಳು ಶಿವಯ್ಯ ತಾತ ಅಂತ ಹೇಳಿದಾಗ ಒಂದು ಫೀಲಿಂಗೇ ಚೆಂದ. ಇದ್ದಿದ್ರೆ ಅಪ್ಪ ಕಿವಿ ಯಾರೇ ಕೇಳಿಸ್ಕೊಂಡು ಅವ್ರು ಎಷ್ಟು ಖುಷಿ ಪಡ್ತಿದ್ರು, ಎಲ್ಲ ಕರ್ಕೊಂಡು ಹೋಗ್ತಿದ್ರು, ಆಟ ಆಡಿಸಿದ್ರು, ತಾತ ಅಂತ ಇವಳು ಹೋಗ್ತಾಯಿದ್ಲು. ಅದೊಂದು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಒಟ್ಟು ಒಂದು ನಂಬಿಕೆ ಇದೆ, ಅಪ್ಪ
ಅವ್ರ ಬ್ಲೆಸ್ಸಿಂಗ್ದಿಂದನೇ ನಾವೆಲ್ಲರೂ ಇಷ್ಟು ಚೆನ್ನಾಗಿರೋದು. ಅಷ್ಟೇ. ಮಲವಾದ ಮನವೇ ಕರ್ಪೂರದಾರುತೆ ಅಷ್ಟಾವರಣದ ಸ್ಥೂಲವೋ ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನೋ ಶಿವ ಎಮಗೆ ಮಾಡಿದ ಫಲದಿಂದ. ಮುರುಗುತ್ತವ ನೋಡು ಅಜ್ಜಿ ಮೊಮ್ಮಗಳು ಸೇಮ್ ಸೇಮ್ 6:30 ಮ್ಯಾಚಿಂಗ್ ಮ್ಯಾಚಿಂಗ್ ಅಜ್ಜಿ. ಮ್ಯಾಚಿಂಗ್ ನೀನು ವೈಟ್ ಶುಕ್ರಕಂತೆ ವನ್ಯಜೀವಸ್ಯ ಮಂತ್ರಸ್ಯ ಭರದ್ವಾ ಋಷಿಃ ಶುಕ್ರಗ್ರಹೋ ದೇವತಾ ಯಜಮಾನಸ್ಯ ದೀಪಂ ದರ್ಶಯಾಮಿ ಘಂಟಾನಾದಂ ಶ್ರಾವಯಾಮಿ ಅರಹ ಓಂ ಯಜ್ಞೇನ ಯಜ್ಞಮಾಭ್ಯಂ ನಮಃ ಪೇಶಾಸೆ ಮಹತ್ಕಾಭ್ಯಂ ನಮಃ ಸಮುಷ್ಟಸ್ತ್ವೇ ಕನಿಷ್ಠಕಾಭ್ಯಂ ನಮಃ ಅಜಾಯುಧ್ಯಾಂ ಕರತಲವೃಷ್ಟಾಭ್ಯಂ ನಮಃ ಓಂ ಕೇತೋಹಂ पृथ्व्याय नमः एकोयतवे श्रेयसे स्वाहा ओम पेशा मुर्याशिकाय वषटो अपेशासे गवचाय ओम समुद्रष्टे नेत्राय वषट ओम अजायुधः ಅಮ್ಮ ಅದನ್ನ ತೆಗಿಬಾರ್ದಮ್ಮ. अरह ओम त्र्यंबकं यजामहे सुगंधिं पुष्टिवर्धनम् उर्वारुकमेव वन्दनामृतो मोक्षेमामृतात्वं भस्मरिकल्पयामि परमानन्दसौरभ्यपडां श्री नवग्रहदेवताभ्यो नमः दिव्यगन्धं धारयामि यक्षतान् धवलां दिव्यं तिलतण्डलमिश्रितम् अर्पयामि महाभक्ता प्रसीद परमेश्वरामे त्रिदलं द्रोणाकारं त्रिनेत्रं च त्रियायुधं ನೀನೆ ಮೊಲತ್ತ ರಂಗಾಡ್ತೀಯ ಎಲ್ಲ ಅಲ್ಗೋತೀಯ ಹೋಗ್ ಈಗ ನೆತ್ಕೋಬೇಕಾಯ್ತು ಹ್ಯಾಪಿ ಆನಿವರ್ಸರಿ. ಮಸ್ತ್ ಆಯ್ತು ಚಿತ್ರ. ನಾ ಇನ್ನ ತಿಂದಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಅತ್ತೆ. ಸೊ ಎಲ್ಲ ಪೂಜೆ ಆಯಿತು. ಇನ್ನು ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಬೆಳಿಗ್ಗೆ ಒಂದು ಎಷ್ಟು 4 ಗಂಟೆಗೆ ಎದ್ದು ತಲೆ ಸ್ನಾನ ಮಾಡಿರೋದಲ್ಲ, ಇನ್ನು ಕೂದಲೆಲ್ಲ ಹಂಗೆ ಒದ್ದೇ ಇದೆ. ಈಗಿರೋ ಬೆಂಗಳೂರಲ್ಲಿರೋ ಈ ಕ್ಲೈಮೇಟ್ಗೂ ಅಪ್ಪ ಫುಲ್ಲು ಒಂಥರ ತಲೆ ಭಾರ ಥರ ಆಯಿತು. ಆದರೆ ಪೂಜೆ ಎಲ್ಲ ಚೆನ್ನಾಗಿ ಅವ್ರು 4:45 ಏನೋ ಹಂಗೆ ಬಂದರು ಪೂಜಾರು. ಫಂಕ್ಷನ್ ಎಲ್ಲ ಪೂಜೆ ಎಲ್ಲ ಮುಗಿದಿದ್ದು ಆಲ್ಮೋಸ್ಟ್ 7:45 ಹಂಗೆ ಆಗ್ಬಿಟ್ಟಿತ್ತು. ಸೊ ಹಂಗೆ ಚಿತ್ರಾನ್ನ ಆಯ್ತಲ್ಲ, ಅವ್ರಿಗೂ ಕೊಟ್ಟು ಪ್ರಸಾದ ಎಲ್ಲ ಕೊಟ್ವಿ, ಸ್ವೀಟ್ ಎಲ್ಲ ತಿಂದ್ಕೊಂಡು ಹೊರಡ್ರು ಅವರು. ಸೊ ಅಷ್ಟೇ. ಇನ್ನು ನಾನು ಅರ್ಶಿನ ಕುಂಕುಮಕ್ಕೆ ಕರೆದಿದ್ದೀನಿ. ಇನ್ನೂ ಎಲ್ಲ ಮಲಗಿರ್ತಾರೆ, ಇಷ್ಟು ಬೇಗ ಎದ್ದು ಇರೋದಿಲ್ಲ. ಮತ್ತು ಇನ್ನೂ ಸ್ವಲ್ಪ ಜನ ಮಕ್ಕಳು ಸ್ಕೂಲಿಗೆ ಕಳ್ಸೋದ್ರಲ್ಲೂ ಬಿಸಿ ಇರ್ತಾರೆ. ಸೊ ಅಷ್ಟೇ. ಇನ್ನು ನಾನು ಡ್ರೆಸ್ ಚೇಂಜ್ ಮಾಡ್ಕೊಬೇಕು ಅಂತ ಅನ್ನಿಸ್ತಾ ಇದೆ. ಇನ್ನು ಬರೋದು ಲೇಟ್ ಆಗುತ್ತೆ. ಇನ್ನೂ ಎಷ್ಟು 8:15 ಇನ್ನೂ ಆಗಿರೋದು. ಸೊ ಯಾವಾಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ಅಂದ್ಕೊಂಡಿದ್ದ ಥರನೇ ಆಯಿತು. ಯಾವುದು ಗಡಿ ಬಿಡಿ ಆಗಿಲ್ಲ, ಏನೂ ಪ್ರಾಬ್ಲಮ್ ಆಗಿಲ್ಲ. ಒಂಥರ ಅಂದ್ಕೊಂಡಿದ್ವಿ 10ನೇ ವರ್ಷಕ್ಕೆ ಸ್ವಲ್ಪ ಚೆನ್ನಾಗಿ ಮನೇಲಿ ಪೂಜೆ ಮಾಡಿಸೋಣ, ಚೆನ್ನಾಗಿರುತ್ತೆ ಥರ ಮನೇಲಿ. ಅಟ್ಲೀಸ್ಟ್ ಆವಾಗವಾಗ ಒಂದು ಸರಿ ಮಾಡಿಸಿದ್ರೆ, ಯಾಕಂದರೆ ಮನೆ ಓಪನಿಂಗ್ ಟೈಮ್ಲೇ ನಾವು ಪೂಜೆ ಮಾಡಿಸಿದ್ದಿಲ್ಲ, ಅದಾದಮೇಲೆ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಇವಾಗ ಮಾಡಿಸಿದ್ದು ಒಂಥರ ಚೆನ್ನಾಗಿ. ಇದು ನನ್ನ ಮದುವೆಯಲ್ಲಿ ಮುಹೂರ್ತ ಸ್ಯಾರಿ. ಇದನ್ನೇ ಹಾಕ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಹಾಕ್ಕೊಂಡೆ. ಚೆನ್ನಾಗಿರುತ್ತಲ್ವ. ಇವತ್ತಿನ ದಿನವೇ ಇಷ್ಟೊತ್ತಿಗೆ ನಂಗೆ ಇವಾಗೆ ತಾಳಿ ಕಟ್ಟಿರೋದು. ಇದೇ ಟೈಮ್ಗೆ 8:30 9:30 ಆಗಿತ್ತು. ಆ ಟೈಮ್ಗೆ ನನಗೆ ಆಗಿರೋದು ಇದೇ ಸೀರೆ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತು. ಮುಹೂರ್ತದ್ದು 10 ವರ್ಷ ಆದಮೇಲೆ ಫೈನಲಿ. ಇನ್ನು ನೈಟ್ ಡಿನ್ನರ್ಗೆ ಆಚೆ ಹೋಗೋಣ ಅಂತ ರೆಡಿಯಾಗಿ ಆಚೆ ಬಂದ್ವಿ. ಇನ್ನೊಂದು ಬೇಜಾರು ಏನಾಯಿತು ಅಂದರೆ ನಮ್ಮ ಮಾವಗೆ ಹುಷಾರಿರಲಿಲ್ಲ. ಸೊ ಅವ್ರಿಗೆ ಫುಲ್ ಚಳಿ ಜ್ವರ ಬರೋ ಥರ ಆ ಥರ ಆಗಿತ್ತು. ಕಿರಣ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಗ್ಲೂಕೋಸ್ ಎಲ್ಲ ಹಾಕಿದ್ರಂತೆ, ಡ್ರಿಪ್ಸ್ ಎಲ್ಲ ಹಾಕಿದ್ರು. 1-2 hours ಹಂಗೆ ಹಾಸ್ಪಿಟ್ಲಲ್ಲೇ ಇದ್ದರು ಮಧ್ಯಾಹ್ನ ಎಲ್ಲ. ಸರಿ ಮತ್ತು ಇನ್ನೇನು ಆಚೆ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಆಮೇಲೆ ಸರಿ ಬೇಡ ಡಿನ್ನರ್ಗೆ ಹೋಗೋಣ ಅಂತ ಹೇಳಿದ್ರು ಅತ್ತೆ ಕೂಡ. ಸರಿ ಅಂದ್ಬಿಟ್ಟು ನಾನು, ಕಿರಣ್, ಇಯಾನ, ಅತ್ತೆ, ಮಾವ, ಅಮ್ಮ ಎಲ್ಲರೂ ಬಂದಿದ್ವಿ. ಇಲ್ಲಿ 4ನೇ ಸರಿ ಏನೋ ಬರ್ತಾ ಇರೋದು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಲೋಟಸ್ ಸ್ಟೆಮ್ಮಿಂದ ಮಾಡಿರೋದು, ತುಂಬ ಚೆನ್ನಾಗಿತ್ತು. ಇಯಾನ ಪಾಸ್ತಾ ಬೇಕಂತ ಹೇಳಿದ್ಲು. ಅವಳಿಗೋಸ್ಕರ ಆರ್ಡ್ರ್ ಮಾಡಿದ್ರೆ ಅವಳಂತೂ ತಿಂತಾನೆ ಇರಲಿಲ್ಲ. ಸೊ ಅದ್ರ ಬದಲು ನಾವೇನಾದರೂ
ಏನಾದರೂ ಆರ್ಡ್ರ್ ಮಾಡ್ಕೊಂಡಿದ್ರೆ ಸ್ಪೈಸಿಯಾಗಿ ತಿನ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಊಟ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿ ಪುನೀತ್ ರಾಜ್ಕುಮಾರ್ ಸ್ಟ್ಯಾಚು ಕೂಡ ಇದೆ. ಸ್ಟ್ಯಾಚು ಏನೋ ಇದೆ, ಬಟ್ ಕನ್ನಡ ಸಾಂಗ್ಸ್ ಅಂತೂ ಒಂದು ಬಂದಿಲ್ಲ, ಅದೊಂದು ಬೇಜಾರಾಯಿತು ಅಷ್ಟೇ. ಸೊ ಅಷ್ಟೇ, ಊಟ ಎಲ್ಲ ಆಯಿತು. ಸೊ ಹಾಗೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲಿದ್ದ ರಿಟರ್ನ್ ಹೊರಡ್ತಾ ಇದ್ವಿ ಮನೆಗೆ. ಈ ವಿಡಿಯೋದಲ್ಲೇ ಲಾಸ್ಟಲ್ಲಿ ನಿಮ್ಮ ಜೊತೆ ನಾನು ಮದುವೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಸ್ವಲ್ಪ ತೊಗೊಂಡಿದ್ದೀನಿ, ಆಲ್ಬಮಲ್ಲಿತ್ತು, ಅದರಿಂದನೇ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಅದು ಕೂಡ ಒಂದು ಸ್ವಲ್ಪ ಕ್ಲಿಪ್ಸ್ನ ಶೇರ್ ಮಾಡ್ತೀನಿ. ಅದರಲ್ಲಿ ನಮ್ಮ ಅಪ್ಪ ಕೂಡ ಇದ್ದಾರೆ. ನನಗೆ ತಾಳಿ ಕಟ್ಟಿದ ತಕ್ಷಣ ವೀಡಿಯೋದಲ್ಲಿ ನೋಡಿದ್ರೆ ಅವ್ರು ಹಿಂದೆ ಕೂತ್ಕೊಂಡು ಅಳ್ತಾ ಇದ್ರು. ನನಗೆ ತಾಳಿ ಕಟ್ಟಿದ ತಕ್ಷಣ ಅದೊಂಥರ ಅಪ್ಪ ಪ್ರೀತಿನೇ ಒಂಥರ, ಅದು ಲೈಫಲ್ಲಿ ಇಲ್ಲದೇ ಇರೋರಿಗೆ ಅದು ಮಿಸ್ ಮಾಡ್ಕೊಂಡವ್ರಿಗೆ ಆ ಪೇನ್ ಏನು ಅಂತ ಗೊತ್ತಿರುತ್ತೆ. ಬಟ್ ನನಗಂತೂ ನಂಬಿಕೆ ಇದೆ ನಮ್ಮ ಅಪ್ಪಯಿಂದನೇ ಇಷ್ಟು ಒಳ್ಳೆ ಚೆನ್ನಾಗಿರೋದು, ನಾವೆಲ್ಲ ಇಷ್ಟು ಒಳ್ಳೆ ಮುದ್ದಾದ ಗಂಡ ಮಗು ನನಗೆ ಲೈಫಲ್ಲಿ ಬಂದಿರೋದು ಅಂತ. ಸೊ ಅಷ್ಟೇ, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡಿ.